ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ವಿಚಿತ್ರ ಬ್ರಹ್ಮಾಂಡ ಕೋಟಿ ವರ್ಣನ ಎಂಬ 30ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಲೀಲೆಯು ಈ ವೇಳೆಗಾಗಲೇ ಶುದ್ಧ ಜ್ಞಾನೈಕ ದೇಹವನ್ನು ಪಡೆದು ತ್ರಿಕಾಲದರ್ಶಿಯಾಗಿದ್ದಳು. ತಾನು ತನ್ನ ಹಿಂದಿನ ಸರ್ಗದಲ್ಲಿ ಬ್ರಾಹ್ಮಣನ ಮಡದಿಯಾಗಿ ಮಾಡಿದುದನ್ನೆಲ್ಲ, ಅಂದರೆ ಆ ಗಿರಿಗ್ರಾಮವೆಂಬ ಹಳ್ಳಿಯಲ್ಲಿ ಮಾಡಿದುದನ್ನೆಲ್ಲ ಸ್ಮರಿಸಿಕೊಳ್ಳುತ್ತಾಳೆ. ಅದೆಲ್ಲವನ್ನು ಸರಸ್ವತೀ ದೇವಿಗೆ ತೋರಿಸುತ್ತಾಳೆ. ಅವರು ಹಾಗೆಯೇ ಹಾರುತ್ತಾ ಬ್ರಹ್ಮಾಂಡ ಕರ್ಪರವನ್ನು ದಾಟಿ ಬ್ರಹ್ಮಾಂಡ ಮಂಡಲವನ್ನೂ ದಾಟಿ ಆದಿ ಮಧ್ಯ ಅಂತ್ಯಗಳೇ ಇಲ್ಲದ ಪರಮಾಕಾಶಕ್ಕೆ ಬರುತ್ತಾರೆ. ಆ ಪರಮಾಕಾಶವು ಅತಿ ವಿಸ್ತಾರವಾದುದು ಎಂದು ವಸಿಷ್ಠರು ವರ್ಣಿಸುತ್ತಾ ಮುಂದುವರಿದು ಹೇಳುತ್ತಾರೆ. ಒಂದಕ್ಕಿಂತ ಒಂದು ಹತ್ತರಷ್ಟು ಹೆಚ್ಚಾಗಿರುವ ಪಂಚಭೂತ ಮಂಡಲಗಳನ್ನು ಒಂದು ಕ್ಷಣದಲ್ಲಿ ದಾಟಿ ಇಷ್ಟು ಎಂಬ ಪ್ರಮಾಣವಿಲ್ಲದೆ ತಾನಾಗಿ ಇರುವ ಪರಮಾಕಾಶಕ್ಕೆ ಬಂದರು. ಆ ಪರಮಾಕಾಶದಲ್ಲಿ ಇಷ್ಟು ವಿಸ್ತಾರವಾದ ಈ ಜಗತ್ತೆಲ್ಲವೂ ಒಂದು ಮೊಟ್ಟೆಯಷ್ಟು ಮಾತ್ರವಾಗಿತ್ತು. ಬ್ರಹ್ಮಾಂಡಗಳಲ್ಲಿ ಅಂತಹ ಪಂಚಭೂತಗಳ ಆವರಣಗಳು, ಜಗತ್ತುಗಳು ಬಿಸಿಲು ಕೋಲಿನಲ್ಲಿ ಹಾರಾಡುವ ತ್ರಸರೇಣುಗಳಂತೆ ಪರಮಾಕಾಶದಲ್ಲಿ ಚಿತ್ತಿನಿಂದ ಸ್ಫುರಿಸುತ್ತಿರುವುದನ್ನು ಕಂಡಳು. ಮಹಾಶೂನ್ಯತ್ವವೇ, ಅಂದರೆ ಅವಿದ್ಯೆಯೇ ನೀರಾಗಿರುವ ಆ ಮಹಾಕಾಶ ಮಹಾಂಬೋಧಿಯಲ್ಲಿ ಮಹಾಚಿತ್ತಿನ ದ್ರವಾಂಶದಿಂದ ಬುದ್ಬುದಗಳಂತೆ ಬ್ರಹ್ಮಾಂಡಗಳು ಅರ್ಬುದ ಸಂಖ್ಯೆಯಿಂದ ಏಳುತ್ತಿದ್ದವು. ಆಯಾ ಬ್ರಹ್ಮಾಂಡಗಳಲ್ಲಿ ತತ್ತದಭಿಮಾನಿ ಜೀವನ ಸಂವಿತ್ತಿಗೆ ಅನುಸಾರವಾಗಿ ಕೆಲವು ಕೆಳಕ್ಕೆ ಬೀಳುತ್ತಿದ್ದವು, ಇನ್ನು ಕೆಲವು ಅಡ್ಡಲಾಗಿ ಹೋಗುತ್ತಿದ್ದವು, ಮತ್ತೆ ಕೆಲವು ಇದ್ದ ಕಡೆಯೇ ಇರುತ್ತಿದ್ದವು. ಯಾವ ಜೀವನಿಗೆ ಸಂವಿತ್ತು, ಅಂದರೆ ಜ್ಞಾನವು ಯಾವ ರೂಪವಾಗಿ ಎಲ್ಲೆಲ್ಲಿ ಉದಿಸುವುದೋ ಅಲ್ಲಲ್ಲಿಯೇ ಅದದೇ ರೂಪವಾಗಿ ಅವನಿಗಾಗಿ ಒಂದೊಂದು ರೂಪ ಬ್ರಹ್ಮಾಂಡವು ಹುಟ್ಟುವುದು. ಈ ಪರಮಾಕಾಶದಲ್ಲಿ ಊರ್ಧ್ವ ಅಧ ಗಮನ ಆಗಮನ ಎಂಬ ಯಾವುದೂ ಇಲ್ಲದಿದ್ದರೂ ಅದನ್ನು ಅನುಭವಿಸುವ ಜೀವನನ್ನು ಲಕ್ಷಿಸಿ ಈ ವಿಭಾಗವನ್ನು ಹೇಳಬೇಕಲ್ಲದೆ ಆ ಪರಮಾಕಾಶವು ಇವೆಲ್ಲಕ್ಕಿಂತ ವಿಲಕ್ಷಣವಾಗಿಯೇ ಇರುವುದು. ಆ ಸಂವಿತ್ತಿನ, ಅಂದರೆ ಆ ಅರಿವಿನ ಸ್ವಭಾವವೇ ಅಂತಹುದು. ಹುಡುಗರಂತೆ ಸಂಕಲ್ಪಗಳನ್ನು ಮಾಡುತ್ತಲೇ ಇರುವುದು, ಅವುಗಳಿಂದ ಉತ್ಪತ್ತಿ ಲಯಗಳು ಆಗುತ್ತಲೇ ಇರುವವು. ಈಗ ಶ್ರೀರಾಮನು ಕೇಳುತ್ತಾನೆ, ಆ ಪರಮಾಕಾಶದಲ್ಲಿಯೇ ಊರ್ಧ್ವ ಅಧೋ ಭಾಗಗಳೆಂಬ ದಿಗ್ವಿವೇಕವಿಲ್ಲದ ಮೇಲೆ ಅದರಿಂದ ಹುಟ್ಟಿ ಬಂದ ಬ್ರಹ್ಮಾಂಡಗಳಲ್ಲಿ ಈ ದಿಗ್ವಿಭಾಗವು ಬರುವುದೆಂತೂ? ಎಲೈ ಬ್ರಹ್ಮನೇ, ಇದನ್ನು ನನಗೆ ತಿಳಿಯುವಂತೆ ಹೇಳು ಎಂದು ಕೇಳಿದಾಗ ವಸಿಷ್ಠರು ಹೇಳುತ್ತಾರೆ, ತಿಮಿರ ಜಾಡ್ಯವುಳ್ಳ ದೃಷ್ಟಿಗೆ, ಅಂದರೆ ಅಂಧತ್ವದ ಜಾಡ್ಯವುಳ್ಳ ದೃಷ್ಟಿಗೆ ಕೋಶೋಂಡ್ರಕಗಳು ಕಾಣಿಸುವಂತೆ ಅನಂತವಾದ ಮಹತ್ತಿನಲ್ಲಿ ಪಂಚಭೂತಾವರಣ ಸಹಿತವಾದ ಬ್ರಹ್ಮಾಂಡಗಳು ಕಾಣಿಸುವವು. ಹೀಗೆ ಹುಟ್ಟಿದ ಈ ಬ್ರಹ್ಮಾಂಡಗಳೆಲ್ಲವೂ ಅಸ್ವತಂತ್ರವಾದವು. ಅದರಿಂದ ಎತ್ತ ಕಡೆ ಎಂದರೆ ಅತ್ತ ಕಡೆ ನುಗ್ಗುವವು. ಬ್ರಹ್ಮಾಂಡದಲ್ಲಿ ಪಾರ್ಥಿವವಾದ ಭಾಗವು ಯಾವುದೋ ಅದೇ ಅಧಃ ಪ್ರದೇಶವು, ಅಪಾರ್ಥಿವವಾದುದು ಊರ್ಧ್ವವು. ಗುಂಡಗಿರುವ ಮಣ್ಣುಂಡೆಯ ಮೇಲೆ ದೊಡ್ಡ ಇರುವೆಗಳು ಬಿದ್ದರೆ ಅವಕ್ಕೆ ಹೇಗೆ ಕಾಲಿನ ಕಡೆ ಕೆಳಗೆ, ಬೆನ್ನಿನ ಕಡೆ ಮೇಲೆ ಎಂದು ಆಗುವುದೋ ಹಾಗೆಯೇ ಆಕಾಶದಲ್ಲಿ ದಶದಿಗ್ ವ್ಯವಸ್ಥೆಯು. ಕೆಲವು ಬ್ರಹ್ಮಾಂಡಗಳಲ್ಲಿ ವೃಕ್ಷ ವಲ್ಮೀಕಗಳು ಮಾತ್ರ ಇರುವವು, ಇನ್ನು ಕೆಲವು ಸುರ ಅನರ ದೈತ್ಯ ಗಣಗಳಿಂದ ಕೂಡಿರುವವು, ಇನ್ನು ಕೆಲವು ನಿರ್ಮಲವಾದ ಆಕಾಶಮಂಡಲದಂತೆ ಇರುವವು. ಇದಂ ಕಲ್ಪ, ಇದು ಎಂಬ ವಾದ ಈ ಬ್ರಹ್ಮಾಂಡವು ಸಪ್ರಾಣಿ ವರ್ಗ ಗ್ರಾಮಪುರ ಪರ್ವತವಾಗಿಯೇ ಸಿಪ್ಪೆ ಇರುವ ಅಕ್ಕೋಟದ ಹಣ್ಣಿನಂತೆ ಹುಟ್ಟುವುದು. ವಿಸ್ತಾರವಾದ ವಿಂಧ್ಯಾರಣ್ಯದಲ್ಲಿ ಆನೆಗಳಂತೆ ಆ ಪರಾಭೋಗದಲ್ಲಿ ಬ್ರಹ್ಮಾಂಡಗಳೆಂಬ ತ್ರಸರೇಣುಗಳು ಹಾರಾಡುತ್ತಿರುವವು. ಅದರಲ್ಲಿ ಎಲ್ಲವೂ ಪ್ರತಿಷ್ಠಿತವಾಗಿರುವುದು, ಅದರಿಂದ ಎಲ್ಲವೂ ಹುಟ್ಟಿ ಬರುವುದು. ಅದೇ ಸರ್ವವು, ಎಲ್ಲವೂ ಅದರಲ್ಲಿ ಲೀನವಾಗುವುದು. ಹೀಗೆ ಸರ್ವತ್ರ ತಾನಾಗಿರುವ ಅದೇ ಸರ್ವಮಯವು. ಹೀಗೆ ನಿತ್ಯವಾಗಿರುವ ಅದನ್ನು ಆತ್ಮ ಬ್ರಹ್ಮ ಯಾವುದಕ್ಕೆ ಹೋಲಿಸಿ ಅಣುವೆನ್ನುವುದು? ಶುದ್ಧ ಬೋಧಮಯವಾಗಿ ಪರಪ್ರಕಾಶ ಸಮುದ್ರವಾಗಿರುವ ಆ ಚಿತ್ತಿನಲ್ಲಿ ಬ್ರಹ್ಮಾಂಡಗಳೆಂಬ ತರಂಗಗಳು ಒಂದೇ ಸಮನಾಗಿ ಬಂದು ಹೋಗುತ್ತಿರುವವು. ತಮ್ಮ ಜನ್ಮಕ್ಕೆ ಕಾರಣವಾಗಿದ್ದ ಅಭಿಮಾನಿ ಜೀವಸಂಕಲ್ಪವು ಕ್ಷಯವಾಗಿರುವುದರಿಂದ ಕೆಲವು ಬ್ರಹ್ಮಾಂಡಗಳು ಅಂತಃಶೂನ್ಯಗಳಾಗಿರುವವು. ಹಾಗಿದ್ದರೂ ಶೂನ್ಯತೆ ಎಂಬ ಸಮುದ್ರದಲ್ಲಿ ಕಡಲಿನಲ್ಲಿ ಅಲೆಗಳು ಇರುವಂತೆ ಇರುವವು.
ಕೆಲವು ಬ್ರಹ್ಮಾಂಡಗಳಲ್ಲಿ ಕಲ್ಪಾಂತ ಕಾಲದ ಗರ್ಗರಾರವವು ಹುಟ್ಟಿರುವುದು. ಈ ಶಬ್ದವನ್ನು ಇತರ ಬ್ರಹ್ಮಾಂಡಗಳು ಕೇಳುವುದಿಲ್ಲ. ಒಂದು ವೇಳೆ ಕೇಳಿದರೂ ಪ್ರಳಯ ಗರ್ಗರವೆಂಬುದು ತಮ್ಮ ತಮ್ಮ ಸ್ವಭಾವಾನುಸಾರವಾಗಿ ಬೇಕು ಅಥವಾ ರಾಗ, ಬೇಡ ಅಥವಾ ದ್ವೇಷಗಳಲ್ಲಿ, ಬೇಕು ಬೇಡಗಳಲ್ಲಿ ಅವು ಪ್ರವೃತ್ತವಾಗಿರುವುದರಿಂದ ಅವಕ್ಕೆ ತಿಳಿಯುವುದೂ ಇಲ್ಲ. ಇನ್ನು ಕೆಲವು ಬ್ರಹ್ಮಾಂಡಗಳಲ್ಲಿ ಸಂಸ್ಕಾರದಿಂದ ಶುದ್ಧವಾದ ಭೂಮಿಗಳಲ್ಲಿ ನೆನೆದ ಬೀಜಕೋಶಗಳಲ್ಲಿ ಮೊಳಕೆಯು ತಲೆದೋರುವಂತೆ ಸೃಷ್ಟಿಯು ಇನ್ನೂ ಆರಂಭವಾಗುತ್ತಿರುವುದು. ಇನ್ನು ಕೆಲವು ಬ್ರಹ್ಮಾಂಡಗಳಲ್ಲಿ ಮಹಾಪ್ರಳಯವು ಆರಂಭಿಸಿರುವುದು. ಇದರಿಂದ ಬಿಸಿಲು ಬಲಿತಾಗ ಹಿಮಕಣಗಳು ಕರಗುವಂತೆ ಸೂರ್ಯ ಪ್ರಕಾಶಗಳು, ಮಿಂಚುಗಳು, ಬೆಟ್ಟಗಳು ಸಹ ಗಲಿತವಾಗಲು ಆರಂಭವಾಗಿರುವುದು. ಇನ್ನು ಕೆಲವು ಬ್ರಹ್ಮಾಂಡಗಳು ನೆಲೆಸಲು ಆಧಾರವು ಸಿಕ್ಕದಿರುವುದರಿಂದ ಕಲ್ಪಾಂತದವರೆಗೂ ಬೀಳುತ್ತಲೇ ಇರುವವು. ಹಾಗೆಯೇ ಇಳಿಯುತ್ತಲೇ ಹುಟ್ಟುವುದು, ಹಾಗೆಯೇ ಇಳಿಯುತ್ತಲೇ ಒಡೆದು ಹೋಗುವುದು ಅವುಗಳ ಸ್ವಭಾವವು. ಏಕೆಂದರೆ ಆ ಬ್ರಹ್ಮಾಂಡಕ್ಕೆ ಕಾರಣವಾಗಿದ್ದ ಸಂವಿತ್ತು ಅಂಥದ್ದು. ಕೋಶೋಂಡ್ರಕಗಳಂತೆ ಆಕಾಶದಲ್ಲಿ ಸ್ತಬ್ಧವಾಗಿರುವಂತೆ ಇರುವವು ಕೆಲವು, ವಾಯುವಿನಲ್ಲಿ ಚಲನವಿರುವಂತೆ ಚಲಿಸುತ್ತಿರುವವು ಕೆಲವು. ಅವುಗಳಿಗೆ ಕಾರಣವಾದ ಸಂವಿತ್ತು ಅಂತಹುದು. ವೇದಶಾಸ್ತ್ರಗಳಲ್ಲಿ ಹೇಳಿರುವ ಸದಾಚಾರವನ್ನು ಅನುಷ್ಠಾನ ಮಾಡಿ ಬ್ರಹ್ಮನಾಗಿರುವವನು ತಾನು ಮಾಡಿದ ಪ್ರಥಮ ಸೃಷ್ಟಿಯೇ ಹಿಂದಿನ ಸೃಷ್ಟಿಗಳಿಗಿಂತ ಬೇರೆಯಾಗಿರುವುದು. ಅದರಿಂದ ಎಲ್ಲ ಸೃಷ್ಟಿಗಳು ಒಂದೇ ರೀತಿಯಾಗಿ ಇರಬೇಕೆಂಬ ಕ್ರಮವಿಲ್ಲ. ಕೆಲವು ಬ್ರಹ್ಮಾಂಡಗಳು ಚತುರ್ಮುಖ ಬ್ರಹ್ಮನೇ ಆದಿಪುರುಷನಾಗಿ ಉಳ್ಳವು, ಕೆಲವು ವಿಷ್ಣುವಾದಿಗಳಿಂದ ಆದವು, ಕೆಲವು ಇತರ ಪ್ರಜೇಶ್ವರರಿಂದ ಆದವು, ಕೆಲವು ನಿರ್ನಾಥರಾಗಿ ಒಡೆಯನಿಲ್ಲದೆ ಹುಟ್ಟಿದವು, ಕೆಲವು ವಿಚಿತ್ರರಾದ ಸರ್ಗಾಧಿಪತಿಗಳುಳ್ಳವು, ಕೆಲವು ತಿರಿಯ ಪ್ರಾಣಿಗಳಿಂದ ತುಂಬಿರುವವು, ಕೆಲವು ಏಕಾರ್ಣವ ಪೂರ್ಣಗಳು, ಕೆಲವು ಪ್ರಾಣಿಗಳೇ ಇಲ್ಲದವು, ಕೆಲವು ಶಿಲಾಗರ್ಭದಂತೆ ಏಕಾಂಡವಾಗಿರುವವು, ಕೆಲವು ಕೇವಲ ಕ್ರಿಮಿಗಳಿಂದಲೂ, ಕೆಲವು ದೇವತೆಗಳಿಂದಲೂ, ಇನ್ನು ಕೆಲವು ನರರಿಂದಲೂ ತುಂಬಿರುವವು, ಕೆಲವು ಯಾವಾಗಲೂ ಕತ್ತಲಿನಿಂದ ತುಂಬಿರುವವು, ಕೆಲವು ನಿತ್ಯ ಪ್ರಕಾಶಯುಕ್ತಗಳಾಗಿರುವವು, ಅಲ್ಲಲ್ಲಿ ಇರುವ ಜಂತುಗಳು ಅದಕ್ಕದಕ್ಕೆ ತಕ್ಕಂತೆಗಿರುವವು, ಕೆಲವು ಅತ್ತಿಯ ಹಣ್ಣಿನಂತೆ ಸೊಳ್ಳೆಗಳಿಂದ ತುಂಬಿರುವವು, ಇನ್ನು ಕೆಲವು ಶೂನ್ಯ ಸ್ಪಂದಗಳಾಗಿ ಅಂದರೆ ಚಲನೆಯಿಲ್ಲದೆ ನಿಶ್ಚೇಷ್ಟ ಸ್ವಭಾವವುಳ್ಳ ಪ್ರಾಣಿಗಳಿಂದ ತುಂಬಿರುವವು. ವ್ಯೋಮಪೂರ್ಣಾಚಲದಂತೆ ಇನ್ನು ಕೆಲವು ಬ್ರಹ್ಮಾಂಡಗಳು ಅಂತರ್ಮುಖಿಗಳಾದವರ ಕಲ್ಪನೆಗೂ ಬರದಂತಹ ಸೃಷ್ಟಿಯಿಂದ ತುಂಬಿರುವವು. ಈ ಬ್ರಹ್ಮಾಂಡಗಳಲ್ಲಿ ಇರುವ ಆಕಾಶವು ಬಹಳವಾಗಿ ಹರಡಿರುವುದು. ವಿಷ್ಣುವಾದಿಗಳು ಜೀವನ ಪರ್ಯಂತ ನಡೆದರೂ ಹೋದರೂ ಅದರ ಕೊನೆಯನ್ನು ಮುಟ್ಟಲಾರರು. ಪ್ರತ್ಯೇಕವಾದ ಅಂಡಗೋಳದಲ್ಲಿಯೂ ಕಡಗದಲ್ಲಿರುವ ರತ್ನವನ್ನು ಹಿಡಿಯಲು ಚಿನ್ನವಿರುವಂತೆ ಅದರದರ ಸ್ವಭಾವಕ್ಕೆ ಅನುಗುಣವಾಗಿ ಪ್ರಾಣಿಗಳ ಆವಿರ್ಭಾವಕ್ಕೆ ಅನುಕೂಲವಾಗಿರುವ ಪಾರ್ಥಿವಾಂಶವು ಇದ್ದೇ ಇರುವುದು. ಎಲೈ ಮಹಾಮತಿಯೇ, ನಮ್ಮ ಬುದ್ಧಿಗೆ ಗೋಚರವಾದಷ್ಟು ಈ ಜಗತ್ತನ್ನು ವರ್ಣಿಸಿಯಾಯಿತು. ಆದರೆ ಈ ಸೃಷ್ಟಿಯೆಲ್ಲವೂ ನಮಗೆ ತಿಳಿಯದು. ಇದನ್ನು ವರ್ಣಿಸುವುದರಲ್ಲಿ ನನಗೆ ಶಕ್ತಿ ಸಾಲದು. ಭಯಂಕರವಾದ ಕತ್ತಲಿನಿಂದ ಗಹನವಾದ ವಿಸ್ತಾರವಾದ ಅರಣ್ಯದಲ್ಲಿ ಒಬ್ಬರನ್ನೊಬ್ಬರು ಕಾಣದೆ ಕುಣಿಯುತ್ತಿರುವ ಮತ್ತರಾದ ಯಕ್ಷರಂತೆ ಯದ್ವಾ ತದ್ವಾ ಹರಡಿರುವ ಪರಮಾಕಾಶದಲ್ಲಿ ಮಹಾಬ್ರಹ್ಮಾಂಡಗಳು ಬಹುವಾಗಿ ಹುಟ್ಟುವವು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ವಿಚಿತ್ರ ಬ್ರಹ್ಮಾಂಡ ಕೋಟಿ ವರ್ಣನೆ ಎಂಬ 30ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.